ಭಾರತಕ್ಕೆ ಖೋಖೋನಲ್ಲಿ ಡಬಲ್ ಧಮಾಕ ಅಂತಾನೆ ಹೇಳಬಹುದು. ವಿಶ್ವಕಪ್ ಗೆದ್ದ ಭಾರತದ ಪುರುಷ ಹಾಗೂ ಮಹಿಳಾ ತಂಡ 2025ನೇ ಸಾಲಿನ ಚಾಂಪಿಯನ್ ಆದ ಇಂಡಿಯನ್ ಟೀಮ್ ಎರಡೂ ಫೈನಲ್ನಲ್ಲೂ ಕೂಡ ನೇಪಾಳ ತಂಡ ಎದುರಾಳಿಯಾಗಿತ್ತು. ದೆಹಲಿಯ ಇಂದಿರಾ ಗಾಂಧಿ ಸ್ಟೇಡಿಯಂನಲ್ಲಿ ಒಂದು ಪಂದ್ಯ ಕೂಡ ನಡೆದಿತ್ತು. ಪುರುಷ ವಿಭಾಗದಲ್ಲಿ 20, ಮಹಿಳಾ ವಿಭಾಗದಲ್ಲಿ 19 ತಂಡ ಸೆಣಸಿತು. ನೇಪಾಳ ವಿರುದ್ಧ ಭರ್ಜರಿ ಜಯವನ್ನ ದಾಖಲಿಸಿದ ಭಾರತ ಕಪ್ ಅನ್ನು ಗೆದ್ದುಕೊಂಡಿದೆ. ಪುರುಷ ವಿಭಾಗದಲ್ಲಿ 78-40 ಈ ಒಂದು ಪಾಯಿಂಟ್ ಅಂತರಗಳಿಂದ ಗೆಲುವನ್ನು ಸಾಧಿಸಿದ್ರೆ, ಮಹಿಳಾ ವಿಭಾಗದಲ್ಲಿ 54-36 ಈ ಪಾಯಿಂಟ್ಗಳ ಅಂತರದಿಂದ ಗೆಲುವನ್ನು ಕಂಡುಕೊಂಡಿದೆ. ಇನ್ನು ಖೋಖೋ ಕಪ್ ಗೆದ್ದ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪುರುಷ ವಿಭಾಗದಲ್ಲಿ 78-40 ಪಾಯಿಂಟ್ಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರೆ, ಮಹಿಳಾ ವಿಭಾಗದಲ್ಲಿ 54-36 ಪಾಯಿಂಟ್ಗಳ ಅಂತರದ ಗೆಲುವನ್ನ ಸಾಧಿಸಿಕೊಂಡಿದೆ ಭಾರತದ ತಂಡ.